ಈ ಕುಂದಾಪುರ ಕನ್ನಡ ವಿಚಾರಕ್ಕೆ ಬಂದಾಗ ಬಹಳ ದೊಡ್ಡ ಹೆಸರು. ಅವರಿಗೆ ಗೌರವದ ಶಾಲನ್ನು ಕೊಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ನೀಡುವುದು ಈ ಹಾಲ್ ಅದರ ಎದುರುಭಾಗದಲ್ಲಿರುವ ಗ್ರೌಂಡ್ ಸೇರಿದಂತೆ ಇಡೀ ಎಲ್ಲ ಕಲಾವಿದರು ಅಂತ ಹೇಳಿ ನನಗೆ ಪ್ರೋತ್ಸಾಹ ಕೊಟ್ಟಂತ ಕೃಷ್ಣಯ್ಯ ಅವರಿಗೂ ಕೂಡ ಮಾರ್ಕೆಟಿಂಗ್ ತುಂಬ ಕಡಿಮೆ ಆಗಿದೆ. ಆದರೆ ಬದಲಾದ ಘಟ್ಟದಲ್ಲಿ ಈ ಒಂದು ಆಧುನಿಕ ಯುಗದಲ್ಲಿ ಮಾರ್ಕೆಟಿಂಗ್ ಹೊರಬೇಕು. ಆ ನಿಟ್ಟಿನಲ್ಲಿ ಗಮ್ಮತ್ತು ಅಂತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಸಮಯ ಕೊಟ್ಟು ಈ ನಮ್ಮ ಗಮ್ಮತ್ತನ್ನು ಉದ್ಘಾಟಿಸಿದ ವೇದಿಕೆ ಮೇಲಿರುವಂತಹ ಹಾಗೂ ವೇದಿಕೆ ಕೆಳಗಡೆ ಇರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ, ಎಲ್ಲ ಕುಂದಾಪುರ ಕನ್ನಡದ ಜನರಿಗೆ, ಅಭಿಮಾನಿಗಳಿಗೆ ಎಲ್ಲರಿಗೂ ನಮಸ್ಕಾರ. ನಾ ಮುಂಚೆ ಗಮ್ಮತ್ತಂಗೆ ಮಾತಾಡ್ತಿದ್ದೆ. ಈಗ ಇವತ್ತೊಂಚೂರು ಗಮ್ಮತ್ ಬಗ್ಗೆ ಮಾತಾಡೋಕೆ ಹೋಗ್ತಾ ಇದ್ದೆ. ಹಂಗಪ್ಕೋ ನಾವು ಗಮ್ಮತ್ತಂಗೆ ಮಾತಾಡ್ದಲ್ ಕಡೆಗೆ ಕೆಲಸ ಎಲ್ಲ ಗಮ್ಮತ್ತ ಇರುವುದಿಲ್ಲ. ಆದರೆ ಶರತ್ ಶೆಟ್ಟಿ ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮನ ಮಾಡ್ತಿದ್ರಿ. ಹಾಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ.
ಆದರೆ ಮೊದಲನೇದಾಗಿ ನಾನು ಇವತ್ತು ಶರತ್ ಶೆಟ್ಟಿ ಕಂಗ್ರ್ಯಾಚುಲೇಷನ್ಸ್ ಹೇಳೋದಿಲ್ಲ, ಬಹಳ ಒಳ್ಳೆ ಕೆಲಸ ಮಾಡಿರಿ ಅಂತೇಳಿ ಇವತ್ತು ಈ ಎಂಟೈರ್ ಕ್ರೆಡಿಟ್ನ ನಾನು ಶರತ್ ಶೆಟ್ಟಿಗೆ ಹೇಳೋದಿಲ್ಲ. ಆದರೆ ಅವರ ಹಿಂದೆ ನಿಂತಹ, ಅವರ ಬೆಂಬಲವಾಗಿ ನಿಂತಹ ಇಷ್ಟೂ ಜನ ಈ ಪ್ರೋಗ್ರಾಮ್ನ ಆರ್ಗನೈಸರ್ಸ್ ಯಾರೆಲ್ಲ ಇದ್ರು ಅವ್ರಿಗೋಸ್ಕರ ನಾನು ಅಂದರೆ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಯಾಕಂದರೆ ಬಹಳ ಒಂದು ಒಳ್ಳೆ ಕಾರ್ಯಕ್ರಮ, ಈ ಥರದ್ದು ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿದ್ರೆ ಶರತ್ ಶೆಟ್ಟರು ಒಬ್ಬರಿಂದನೇ ಸಾಧ್ಯ ಇಲ್ಲ, ಬಟ್ ಅವ್ರ ಜೊತೆ ನಿಂತಿರುವಂಥ ಶಕ್ತಿಗಳಿಂದ ಸಾಧ್ಯ. ಆದರೆ ಶರತ್ ಶೆಟ್ಟರನ್ನ ನಾನು ಯಾಕೆ ಇವತ್ತು ಹೊಗಳಕ್ಕಂತ ಹೇಳಿದ್ರೆ, ಅವರು ಈ ಒಂದು ತಂಡನ ಕಟ್ಟಿರಲ್ಲ, ಒಂದು ಸಂಸ್ಥೆನ ಕಟ್ಟೋದಾಗಿರ್ಬೋದು ಅಥವಾ ಒಂದು ತಂಡನ ಕಟ್ಟೋದಾಗಿರ್ಬೋದು, ಅದು ಸುಲಭ ಅಲ್ಲ. ಒಬ್ಬರ ಜೊತೆ ಒಂದಿಷ್ಟು ಜನ ನಿಲ್ಲಬೇಕು ಅಂತ ಹೇಳಿದ್ರೆ, ಅವರಿಗೆ ಬೆಂಬಲ ನೀಡಬೇಕು ಅಂತ ಹೇಳಿದ್ರೆ ಆ ವ್ಯಕ್ತಿಯ ವ್ಯಕ್ತಿತ್ವ ಆ ಥರದ್ದಾಗಿರಬೇಕು. ಆ ವ್ಯಕ್ತಿತ್ವ ಇರುವಂಥ ಶರತ್ ಶೆಟ್ಟರಿಗೆ ಕಂಗ್ರ್ಯಾಚುಲೇಷನ್ಸ್, ಬಹಳ ಒಳ್ಳೆಯದಾಗಲಿ. ಕುಂದಾಪುರ ಕನ್ನಡ ಸಂಸ್ಕೃತಿ ಪ್ರತಿಷ್ಠಾನ ಬೈಂದೂರು ಅನ್ನುವಂಥ ಒಂದು ಸಂಸ್ಥೆನ ಹುಟ್ಟಾಕಿ ಆ ಸಂಸ್ಥೆ ಅಂಡರಲ್ಲಿ ಕಳೆದ 3 ವರ್ಷಗಳಿಂದ ಈ ಥರದೊಂದು ಗಮ್ಮತ್ತು ಅನ್ನುವಂಥ ಕಾರ್ಯಕ್ರಮ ಮಾಡ್ಕೊಂಡು ಬಂದಿರಿ. ಯಾರಾದರೂ ಮಂಗಳೂರು, ಉಡುಪಿ, ನಮ್ಮ ದಕ್ಷಿಣ ಕನ್ನಡ ಭಾಗಕ್ಕೆ ಬಂದರೆ ಯಾರಿಗಾರು ಎಲ್ಲಿಗಾರು ಹೋಯ್ನಿ ನಮ್ಮೂರಂಗೆ ಇದಿತ್ತು ಅದಿತ್ತು ಅಂತ ಹೇಳೋಕೆ ಬಹಳ ವಿಚಾರಗಳಿಲ್ಲ. ಸಮುದ್ರ ಇತ್ತಂದು ಹೇಳಕ್ಕೆ, ದೇವಸ್ಥಾನಗಳಿತ್ತಂದು ಹೇಳಕ್ಕೆ, ಎಲ್ಲಾದರೂ ಅಪ್ಪಿತಪ್ಪಿ ಅವತ್ತಿನ ದಿವಸ ಅವ್ರ ಊರಿಗೆ ಬಂದ ದಿವಸ ಎಲ್ಲರೂ ಕಾಲ ಆತ ಯಕ್ಷಗಾನ ಆತ ಅಂತ ಹೇಳ್ರ ಗುಟ್ಲೆ ಈ ಕಾರ್ಯಕ್ರಮಗಳು ನಡೀತಾ ಇತ್ತಂದು ಹೇಳಕ್ಕೆ. ಮುಂದಿನ ದಿನಗಳಲ್ಲಿ ಈ ಗಮ್ಮತ್ ಅನ್ನುವಂಥ ಕಾರ್ಯಕ್ರಮ ಏನಿತ್ತೋ, ಕೊಯಂಬತ್ತೂರಿಗೆ ಹೊರ ಈಶಾ ಇತ್ತಂದು ಹೇಳಿದ್ರಲ್ಲ, ಬೈಂದೂರಿಗೆ ಹೊರ ಗಮ್ಮತ್ತಿತ್ತಂದು ಹೇಳಕ್ಕೆ. ಸೊ ಅಟ್ಲೀಸ್ಟ್ ತಿಂಗಳಿಗೆ ಒಂದ್ಸಲ ಗಮ್ಮತ್ ಅನ್ನುವಂಥ ಕಾರ್ಯಕ್ರಮ ಬೈಂದೂರಲ್ಲಿ ನಡೀತಾ ಇರಬೇಕು. ಬೇರೆ ಬೇರೆ ಭಾಗಗಳಿಂದ ಬೈಂದೂರಿಗೆ ಬರುವಂಥ, ನಮ್ಮ ಊರಿಗೆ ಬರುವಂತಹ ಜನರೇ ಎಲ್ಲರಿಗೂ ನಮಸ್ಕಾರ. ಇವತ್ತು ಗಮ್ಮತ್ ಅನ್ನುವಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ ಬೈಂದೂರಲ್ಲಿ. ಹಾಗಾಗಿ ನಾವು ಮತ್ತೆ ನಮ್ಮ ಸಿನಿಮಾದ ಮುಂದಿನ ಸಿನಿಮಾ ಶಂಕರಾಭರಣ ಅದರ ಹೀರೋಯಿನ್ ರಂಜಿರಾಮ್ ಅವರಿಬ್ಬರು ಬಂದಿದ್ದೀವಿ. ಬಹಳ ಖುಷಿ ಆಯಿತು ಕುಂದಾಪುರಕ್ಕೆ ಬಂದು. ಮತ್ತೆ ನಾವು 5-6 ಶಾಲೆ ಚೇಂಜ್ ಮಾಡಿದ್ದು, ಒಂದು 4-5 ಊರು ಚೇಂಜ್ ಮಾಡಿದ್ದು. ಯಾರೂ ನಮ್ಮ ಬಾಯಿಂದ ಅಭಿಭಾಷೆ ಅಂತೂ ಹೋಯಿಲ್ಲ, ಹೇಳಿಗೂ ಇರುತ್ತೆ, ಸದಾ ಇರುತ್ತೂ ಕೂಡ ಮುಂದೆನೂ. ಅದೇ ರೀತಿಯಲ್ಲಿ ಇವತ್ತು ವೇದಿಕೆ ಮೇಲೆ ಇರುವಂಥ ಕಾರ್ಯಕ್ರಮ ಹೇಳಿಗೂ ಒಂಥರ ಖುಷಿ ಕೊಡುತ್ತೆ. ಹೋಗಿ ಅಲ್ಲೊಂದಿಷ್ಟು ಜನರು ಭೇಟಿ ಮಾಡೋದಾಗಿರ್ಬೋದು, ವೇದಿಕೆ ಮೇಲೆ ಹೋಗಿ ಒಂದಿಷ್ಟು ಮಾತಾಡೋದಾಗಿರ್ಬೋದು. ಆದರೆ ಇವತ್ತು ಅದಕ್ಕಿಂತಲೂ ಹೆಚ್ಚು ಖುಷಿ ಕೊಟ್ಟದ್ದಂತ ಹೇಳಿದ್ರೆ ಕೆಸರುಗದ್ದೆ ಕುಣಿದು ಓಡಿ ಕಂಬಳ ಎಲ್ಲ ಕಂಡು ವಾಲಿಬಾಲ್ ಎಲ್ಲ ಆಟ ಆಡಿ ಫುಲ್ ಕುಪ್ಪಳಿಸಿದ್ದು ಇವತ್ತು ಈ ಕಾರ್ಯಕ್ರಮದಲ್ಲಿ ಮಸ್ತ್ ಖುಷಿ ಆಯಿತು. ಇನ್ನು ಮುಂದೆ ನಮ್ಮ ಹೀರೋಯಿನ್ ಮಾತಾಡ್ತೀನಿ. ತುಂಬ ಸಂತೋಷ ಬಂದಿರೋದು. ಗಮ್ಮತ್. I'm very happy that I'm here. The first time ಇಲ್ಲಿ ಬರೋದು, ನೋಡೋದು, ಇದೆಲ್ಲ ಮೂವಿಯಲ್ಲಿ ನೋಡಿದೆ ನಾನು ಫಸ್ಟ್ ಟೈಮ್ ಡೈರೆಕ್ಟ್ ಆಗಿ ನೋಡೋದು. ತುಂಬ ಸಂತೋಷ. ಇನ್ನು ನೆಕ್ಸ್ಟ್ ಇಯರ್ ಬರಬೇಕಂತ ಆಸೆ ಇದೆ. ನೆಕ್ಸ್ಟ್ ನೀವಿದ್ದೀರಾ? ಕೈ ಎತ್ತಿ ಯಾರಾದ್ರು. ಊಟ ಹಾಕಿದ್ದವರು ಆದಷ್ಟು ಬೇಗ ಊಟ ಮುಗಿಸ್ಕೊಂಡು ಮಕ್ಕಳ ನೀರಲ್ಲಿ ಆಡ್ತಾ ಇದ್ದಾರೆ. ಬರ್ಮಾಡ್ಕೊಳ್ತಾ ಇದ್ದೇವೆ. ಪ್ರೀತಿಯಿಂದ ಅಭಿವಂದಿಸಿಕೊಳ್ತಾ ಇದ್ದಾರೆ. ಧನ್ಯವಾದಗಳು. ಗಮನಿಸಿದೆ ಗಮ್ಮತ್ತಿನ ಮೆರುಗನ್ನ ಹೆಚ್ಚಿಸಿದ್ದಾರೆ. ಅವರನ್ನ ಸಾಮಾಜಿಕ ಜಾಲತಾಣದಲ್ಲಿ ರೀಲ್ಸ್ ಮಾಡುವಂತ ತಾರೆಯರು ಜಟಗೇಶ್ವರ ಮಕ್ಕಳಿದ್ದಾರೆ. ಸಾಗಿ ಬರ್ತಾ ಇದೆ ಶರತ್ ಶೆಟ್ಟಿ ಅವರ ನೇತೃತ್ವದ ರಜತ್ ರಿಯಲ್ ವೀನ್ ಆಗಿದ್ದಾರೆ. ಕರೆಕ್ಟ್ ಅಲ್ಲ ಚಂದ್ರಶೇಖರ್ ಸರ್ ಕೇಳಿ. ರಜತ್ ರಿಯಲ್ ರಜತ್ ರಿಯಲ್ ಸಂಬಳೋತ್ಸವ ಸಾಗಿ ಬರ್ತಾ ಇದೆ. ಬೈಂದೂರು ತಾಲೂಕು ವೀನ್ ಆಗಿದ್ದೀರಾ. ಮುಂದಿನ ಹಂತಕ್ಕೆ ಮಹಾಗಣಪತಿ ಮಟ್ಟಕಟ್ಟೆ ಮಹಾಗಣಪತಿ ವೀನ್ ಆಗಿದ್ದಾರೆ. ಮ್ಯಾಚ್ ನಂಬರ್ 13